ನಮಸ್ಕಾರ. ಮುಖ್ಯಾಂಶಗಳು. ಭಾರತ ನವೋದ್ಯಮಗಳ ಆವಿಷ್ಕಾರ ತಾಣ, ಎಲ್ಲ ಸಮುದಾಯದ ಸಬಲೀಕರಣಕ್ಕೆ ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ಮಾನವ ಪ್ರಾಣಿ ಸಂಘರ್ಷ ತಡೆಗೆ ಆದ್ಯತೆ, ಅರಣ್ಯೀಕರಣ ಹೆಚ್ಚಿಸಲು ಕಾರ್ಯಯೋಜನೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರಾಜ್ಯದ ನೀರಾವರಿ ಯೋಜನೆಗಳನ್ನು ಕಾನೂನಾತ್ಮಕವಾಗಿ ಇತ್ಯರ್ಥಪಡಿಸಲು ಕ್ರಮ, ಬಯಲು ಸೀಮೆ ಜಿಲ್ಲೆಗಳಿಗೆ ಶೀಘ್ರದಲ್ಲೇ ಕುಡಿಯುವ ನೀರು, ಗೋವಿಂದ ಕಾರಜೋಳ. ಭಾರತ ಆಸ್ಟ್ರೇಲಿಯಾದ ರಕ್ಷಣೆ, ವಿದೇಶಾಂಗ ಸಚಿವರ ಮಹತ್ವದ ಮಾತುಕತೆ, ಸಾಗರ ಭದ್ರತೆ, ಪರಸ್ಪರ ಪಾಲುದಾರಿಕೆಗೆ ಸಮ್ಮತಿ, ಸಚಿವ ರಾಜನಾಥ್ ಸಿಂಗ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಹಮದಾಬಾದ್ನ ಸರ್ದಾರ್ ಧಾಮ್ ಭವನದ ಲೋಕಾರ್ಪಣೆ ಮತ್ತು ಸರ್ದಾರ್ ಧಾಮ್ 2ನೇ ಹಂತದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಶಿಲಾನ್ಯಾಸವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ನೆರವೇರಿಸಿದರು. જ્યારે એક વિઝન वास्तविकता तरफ आगे बढ़े तो हमें सांस खाने का समय नहीं है, आराम लेने का समय नहीं है, सोचने का समय नहीं है कि हमारी उम्र कितनी है न है। रात दिन हमें काम करना है, तब हिंदुस्तान उठ सकता है. જ્યારે એક સંકલ્પ જેનું ઉત્તમ ઉદાહરણ છે સરદાર ધામ. સમાજ નિર્માણથી રાષ્ટ્ર નિર્માણનો સંકલ્પ. રૂપિયા 200 કરોડના અંદાજિત ખર્ચ પર બનેલું આ વિશાળ બિલ્ડિંગ દીકરીઓને બનાવશે આત્મનિર્ભર અને દીકરાઓને દોરી જશે ઉજ્જવળ ભવિષ્ય તરફ. અહીંયા આંગળીના ટેરવે હશે દુનિયાભરનું જ્ઞાન અને પુસ્તકો બનશે સાચા રાહબર. ઉપરાંત સરદાર ધામમાં દરેક દીકરી માટે તમામ સુવિધાઓ ઉપલબ્ધ છે વિના મૂલ્યે. સાથીઓ, ಪ್ರಧಾನಿ ನರೇಂದ್ರ ಮೋದಿ ಸರ್ದಾರ್ ಧಾಮ್ ಭವನ ಮಹತ್ವದ ದಿನದಂದು ಉದ್ಘಾಟನೆಗೊಳ್ಳುತ್ತಿದೆ. ಇದೇ ದಿನ ನ್ಯೂಯಾರ್ಕ್ನ ವಿಶ್ವ ವಾಣಿಜ್ಯ ಕೇಂದ್ರದ ಮೇಲೆ ಉಗ್ರರು ದಾಳಿ ನಡೆಸಿದ್ದರು. ಇದು ಮಾನವೀಯತೆಯ ಮೇಲೆ ನಡೆದ ದಾಳಿಯಾಗಿದೆ, ಆದರೆ ಇದು ಮಾನವೀಯ ಮೌಲ್ಯಗಳನ್ನು ಕಲಿಸುವ ದಿನವೂ ಆಗಿದೆ. 1893ರಲ್ಲಿ ಶಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದ ಭಾಷಣ ಮಾನವೀಯ ಮೌಲ್ಯಗಳನ್ನು ಬೋಧಿಸಿದ ದಿನವೂ ಆಗಿದೆ ಎಂದರು. ऐसी तारीख जिसने मानवता पर प्रहार के लिए भी जाना जाता है, लेकिन इसी तारीख ने पूरे विश्व को काफी कुछ सिखाया भी. एक सदी पहले ये 11 सितंबर 1893 का ही दिन था जब शिकागो में विश्व धर्म संसद का आयोजन हुआ था. आज के ही दिन स्वामी विवेकानंद ने उस वैश्विक मंच पर खड़े होकर दुनिया को भारत के मानवीय मूल्यों से परिचित कराया था. ಸಮಾಜದಲ್ಲಿ ಹಿಂದುಳಿದಿರುವ ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಸರ್ಕಾರ ನಿರಂತರ ಪ್ರಯತ್ನ ಮಾಡುತ್ತಿದೆ. ಒಂದು ಕಡೆ ದಲಿತರು ಮತ್ತು ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ಕೆಲಸ ನಡೆಯುತ್ತಿದ್ದರೆ, ಮತ್ತೊಂದೆಡೆ ಆರ್ಥಿಕವಾಗಿ ಹಿಂದುಳಿದವರಿಗೆ 10% ಮೀಸಲಾತಿಯನ್ನು ಒದಗಿಸಲಾಗಿದೆ. ದೇಶದಲ್ಲಿ ಉದ್ಯಮಶೀಲತೆ, ಆವಿಷ್ಕಾರಗಳು ಮತ್ತು ನವೋದ್ಯಮಗಳಿಗೆ ಪೂರಕ ವಾತಾವರಣವನ್ನು ಕಲ್ಪಿಸಲಾಗಿದೆ ಎಂದರು. इसके लिए जरूरी कदम उठाए जा रहे हैं. समाज के जो वर्ग, जो लोग पीछे छूट गए हैं, उन्हें आगे लाने के लिए सतत प्रयास हो रहा है. आज एक और दलितों, पिछड़ों के अधिकारों के लिए जिम्मेवारी के साथ अनेक काम हो रहे हैं, तो वहीं आर्थिक आधार पर पिछड़ गए सवर्ण समाज के लोगों को भी 10% आरक्षण दिया गया है. इन नीतियों का ही परिणाम है कि आज समाज में एक नया आत्मविश्वास पैदा हो रहा है.
ತಮಿಳು ಕವಿ ವಿದ್ವಾಂಸ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಸುಬ್ರಹ್ಮಣ್ಯ ಭಾರತಿ ಅವರ 100ನೇ ಪುಣ್ಯತಿಥಿ ಅಂಗವಾಗಿ ಅವರಿಗೆ ಗೌರವ ನಮನ. ದೇಶಕ್ಕೆ ಅವರು ನೀಡಿದ ಬಹುಮುಖಿ ಕೊಡುಗೆ ಮತ್ತು ಅತ್ಯುನ್ನತ ಆದರ್ಶಗಳಿಗಾಗಿ ದೇಶ ಅವರನ್ನು ಸ್ಮರಿಸುತ್ತಿದೆ. ಉತ್ತರ ಪ್ರದೇಶದ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ತಮಿಳು ಅಧ್ಯಯನಗಳ ಸುಬ್ರಹ್ಮಣ್ಯ ಭಾರತಿ ಪೀಠವನ್ನು ಸ್ಥಾಪಿಸಲಾಗುವುದು ಎಂದರು. सरदार साहब जिस एक भारत श्रेष्ठ भारत का विजन लेकर चलते थे, वही दर्शन महाकवि भारती की तमिल लेखनी में पूरी दिव्यता से निखरता रहा है. ಸರ್ದಾರ್ ಧಾಮ್ ಶೈಕ್ಷಣಿಕ ಮತ್ತು ಸಾಮಾಜಿಕ ಪರಿವರ್ತನೆ, ಸಮಾಜದ ದುರ್ಬಲ ವರ್ಗಗಳ ಸಬಲೀಕರಣ ಮತ್ತು ಯುವ ಸಮುದಾಯಕ್ಕೆ ಉದ್ಯೋಗಾವಕಾಶವನ್ನು ಒದಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಅಹಮದಾಬಾದ್ನಲ್ಲಿ ಸ್ಥಾಪಿಸಲಾಗಿರುವ ಸರ್ದಾರ್ ಧಾಮ್ ಭವನವು ಆಧುನಿಕ ಮೂಲಸೌಕರ್ಯಗಳೊಂದಿಗೆ ವಿದ್ಯಾರ್ಥಿಗಳಿಗೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಆರ್ಥಿಕ ಮಾನದಂಡಗಳನ್ನು ಪರಿಗಣಿಸದೆ ಸುಮಾರು 2,000 ವಿದ್ಯಾರ್ಥಿನಿಯರಿಗೆ ವಸತಿ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ. ವನ್ಯಜೀವಿ ಮತ್ತು ಅರಣ್ಯ ಸಂಪತ್ತು ರಕ್ಷಿಸಲು ಜೀವತೆತ್ತ ಸಿಬ್ಬಂದಿಯನ್ನು ಇಂದು ಸ್ಮರಿಸಲಾಗುತ್ತಿದೆ. ಬೆಂಗಳೂರಿನ ಅರಣ್ಯ ಭವನದಲ್ಲಿ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ ಆಚರಿಸಲಾಯಿತು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅರಣ್ಯ ಮತ್ತು ವನ್ಯಜೀವಿ ರಕ್ಷಣೆಗಾಗಿ ಪ್ರಾಣಾರ್ಪಣೆ ಮಾಡಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಗೌರವ ನಮನ ಸಲ್ಲಿಸಿದರು. ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಜಾವೇದ್ ಅಖ್ತರ್ ಮತ್ತಿತರರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅರಣ್ಯ ನಾಶದ ಕುರಿತು ಅಧ್ಯಯನಕ್ಕೆ ಸೂಕ್ತ ಕಾರ್ಯವಿಧಾನವನ್ನು ಅಳವಡಿಸಿಕೊಳ್ಳಲು ಸರ್ಕಾರ ಉದ್ದೇಶಿಸಿದೆ. ಮುಂದಿನ ಭವಿಷ್ಯಕ್ಕಾಗಿ ಅರಣ್ಯ ಸಂಪತ್ತನ್ನು ರಕ್ಷಿಸುವುದರೊಂದಿಗೆ ಅರಣ್ಯ ಕೊರತೆಯ ಪ್ರಮಾಣವನ್ನು ಪತ್ತೆ ಮಾಡಿ ಸರಿದೂಗಿಸುವ ಪ್ರಯತ್ನ ಮಾಡಲಾಗುವುದು. ಮುಂದಿನ ಬಜೆಟ್ನಲ್ಲಿ ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆ ಇರುವ ಅರಣ್ಯ ಪ್ರದೇಶ ಕೊರತೆ ಸರಿದೂಗಿಸುವ ಕುರಿತಂತೆ ಇದೇ ಮೊದಲ ಬಾರಿಗೆ ಕಾರ್ಯಕ್ರಮ ಪ್ರಕಟಿಸಲಾಗುವುದು ಎಂದು ಹೇಳಿದರು. ಅರಣ್ಯ ಕಳ್ಳತನ ತಗ್ಗಿಸಿ ವನ್ಯ ಸಂಪತ್ತಿನ ವೃದ್ಧಿ, ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ತಡೆಗೆ ಆದ್ಯತೆ ನೀಡಿ ಆನೆ ಕಾರಿಡಾರ್ ನಿರ್ಮಾಣಕ್ಕೆ ವಿಶೇಷ ಗಮನ ಹರಿಸುವಂತೆ ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಅರಣ್ಯ ಅವರು ಸ್ನೇಹಜೀವಿಯಾಗಿ ನಾಗರಿಕತೆಯನ್ನು ಬೆಳೆಸಿ ಆಮೇಲೆ ಊರುಗಳು, ಗ್ರಾಮಗಳು, ನಗರ ಬೆಳೆದಿವೆ. ಹೀಗಾಗಿ ಮನುಷ್ಯನ ಪ್ರಿಮಿಟಿವ್ ಅವನ ಪ್ರಾರಂಭದ ಮನುಷ್ಯ ಬದುಕಿರುವಂಥದ್ದು ಕೂಡ ಕಾಡಿನಿಂದ. ಹೀಗಾಗಿ ಕಾಡಿಗೆ ನಾವು ಸದಾ ಋಣವಾಗಿರಬೇಕು. ಎಲ್ಲ ವಿಚಾರಗಳನ್ನು ಯಾಕೆ ಹೇಳ್ತೀನಿ ಅಂತಂದರೆ, ಇವತ್ತಿನ ಜನಾಂಗಕ್ಕೆ, ಇವತ್ತಿನ ಮಕ್ಕಳಿಗೆ ಈ ಪಾಠವನ್ನು ನಾವು ಹೇಳಿಕೊಡ್ತಾ ಇಲ್ಲ. ಅವರು ಕೂಡ ಇದರ ಬಗ್ಗೆ ಸಾಕಷ್ಟು ಆಸಕ್ತಿ ತೋರಿಸ್ತಾ ಇದ್ದಾರೆ. ಅವಶ್ಯಕತೆಗಿಂತ ನಾವು ಹೆಚ್ಚು ನಿಸರ್ಗ ಸಂಪತ್ತನ್ನು ನಾವು ಲಾಸ್ ಮಾಡಿದರೆ ಇಟ್ ಈಸ್ ಲೈಕ್ ಸ್ಟೀಲಿಂಗ್ ಫ್ರಮ್ ದ ಫ್ಯೂಚರ್. ಭವಿಷ್ಯದಿಂದ ನಾವು ಕಳ್ಳತನ ಮಾಡ್ದಂಗೆ. ಇವತ್ತು ಇಷ್ಟು ಕಾಡುಗಳೆಲ್ಲ ಇರೋದು ನಮ್ಮ ಹಿರಿಯರು ಅದನ್ನು ಉಳಿಸಿದ್ದಾರೆ. ಅವರು ಉಳಿಸಿದ್ದಕ್ಕಾಗಿ ಆ ಸಂಪತ್ತನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಯಾವ ರೀತಿ ನಮ್ಮ ಹಿರಿಯರು ಉಳಿಸಿದ್ದಾರೆ ನಾವು ಅನುಭವಿಸ್ತಾ ಇದ್ದೇವೆ. ಮುಂದಿನ ಜನಾಂಗಕ್ಕೆ ನಾವು ಉಳಿಸಬೇಕು, ಬೆಳೆಸಬೇಕು. ಇದು ನಮ್ಮ ಕರ್ತವ್ಯ. ರಾಜ್ಯದ ನೀರಾವರಿ ಯೋಜನೆಗಳ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣಾ ಹಂತದಲ್ಲಿರುವ ಪ್ರಕರಣಗಳಲ್ಲಿ ಸಮರ್ಥವಾಗಿ ವಾದ ಮಂಡಿಸುವಂತೆ ಹಾಗೂ ರಾಜ್ಯದ ಪರವಾಗಿ ತೀರ್ಪು ಬರುವಂತೆ ನೋಡಿಕೊಳ್ಳಲು ರಾಜ್ಯದ ಪರ ಕಾನೂನು ತಂಡಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೂಚನೆ ನೀಡಿದ್ದಾರೆ ಎಂದು ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ. ಕೇಂದ್ರ ಜಲಸಂಪನ್ಮೂಲ ಸಚಿವರು ಕೇಂದ್ರ ಜಲ ಆಯೋಗದ ಅಧಿಕಾರಿಗಳನ್ನು ದೆಹಲಿಯಲ್ಲಿ ಭೇಟಿ ಮಾಡಿ ವಿವಿಧ ಯೋಜನೆಗಳಿಗೆ ಅಡ್ಡಿ ಆತಂಕವಿದ್ದು ಅದನ್ನು ನಿವಾರಿಸುವಂತೆಯೂ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಪರಿಸರ, ಅರಣ್ಯ ಸೇರಿದಂತೆ ವಿವಿಧ ಇಲಾಖೆಗಳು ಜಲಸಂಪನ್ಮೂಲ ಯೋಜನೆಗಳನ್ನು ರಾಜ್ಯದಲ್ಲಿ ಕೈಗೆತ್ತಿಕೊಳ್ಳಲು ಅಡ್ಡಿಯಾಗಿದ್ದು ಅವುಗಳ ಸಂಬಂಧ ಶೀಘ್ರ ಅನುಮತಿ ನೀಡುವಂತೆಯೂ ಮನವಿ ಮಾಡಲಾಗಿದೆ ಎಂದರು. ಬಯಲು ಸೀಮೆ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಎತ್ತಿನಹೊಳೆ ಯೋಜನೆ ಕಾಮಗಾರಿಯ ಮೊದಲ ಹಂತ ಪೂರ್ಣಗೊಳ್ಳಲು ಹಾಸನ ಜಿಲ್ಲೆಯಲ್ಲಿ 39 ಎಕರೆ ಭೂ ಸ್ವಾಧೀನ ಬಾಕಿ ಇದೆ. ಶೀಘ್ರವೇ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು. CWC ಅಧಿಕಾರಿಗಳ ಜೊತೆಯಲ್ಲಿ
ಚರ್ಚೆ ಮಾಡಿದ್ದೀವಿ, ಮೀಟಿಂಗ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಸಭೆ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ಈಗ ಎನ್ವೈರ್ಮೆಂಟ್ ಕ್ಲಿಯರೆನ್ಸು, ಫಾರೆಸ್ಟ್ ಕ್ಲಿಯರೆನ್ಸು ಆಗಬೇಕಾದಂಥ ರಾಜ್ಯದ ಯೋಜನೆಗಳ ಬಗ್ಗೆಯೂ ಚರ್ಚೆ ಮಾಡಿದ್ದೀವಿ. 2 ಬಾರಿ ನಾವು ಈಗಾಗಲೇ ಆ ಪ್ರಯತ್ನವನ್ನು ಮಾಡಿದ್ದೀವಿ 1 ತಿಂಗಳಲ್ಲಿ. ಅದನ್ನು ಕಂಟಿನ್ಯೂ. ತಾವು ಕೂಡ ಈ ಯೋಜನೆಯ ಕಾಮಗಾರಿ ನಡೆಯುತ್ತಿರುವ ಸ್ಥಳಗಳಿಗೆ ಭೇಟಿ ನೀಡಿ ಶೀಘ್ರಗತಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ನಿರ್ದೇಶನ ನೀಡಿರುವುದಾಗಿ ತಿಳಿಸಿದರು. ಮಹದಾಯಿ, ಕೃಷ್ಣಾ ನದಿ ನೀರಿನ ವಿಷಯಗಳು ಹಾಗೂ ಕಳಸಾ ಬಂಡೂರಿ ಯೋಜನೆಯ ವ್ಯಾಜ್ಯಗಳು ನ್ಯಾಯಾಲಯದಲ್ಲಿದ್ದು ಅವುಗಳನ್ನು ಶೀಘ್ರ ಬಗೆಹರಿಸುವ ಸಂಬಂಧ ಕಾನೂನು ತಜ್ಞರೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದು ಅವರು ನಡೀತಾ ಇದೆ. ಅದನ್ನು ನೋಡ್ಕೊಂಡು ಬಂದೆ. 220 kV ಸ್ಟೇಷನ್ಗಳನ್ನ ಮಾಡ್ತಾ ಇದ್ದೇವೆ, ಎಲೆಕ್ಟ್ರಿಕ್ ಸ್ಟೇಷನ್ಗಳನ್ನ, ಅದನ್ನು ನೋಡ್ಕೊಂಡು ಬಂದೆ. ಪೈಪ್ಲೈನ್ಗಳ ವರ್ಕ್ ನೋಡ್ಕೊಂಡು ಬಂದೆ. ಒಂದೇನಂದ್ರೆ ಒಂದು 39 ಎಕರೆಯಷ್ಟು ಲ್ಯಾಂಡ್ ಅಕ್ವಿಷನ್ನು ಹಾಸನ ಜಿಲ್ಲೆಯಲ್ಲಿ ಬಾಕಿ ಇರೋದರಿಂದ ನಮಗೆ ಸ್ವಲ್ಪ ವಿಳಂಬ ಆಗಿದೆ. ಅದಕ್ಕೆ ಮೊನ್ನೆ ನಾನು ಹಾಸನ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ಮಾಡಿ 15 ದಿವಸದೊಳಗಾಗಿ ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಹೇಳಿದಾರೆ. 39 ಎಕರೆ ಕ್ಲಿಯರ್ ಆಯ್ತಂದ್ರೆ ಎತ್ತಿನಹೊಳೆ ಮೊದಲನೇ ಹಂತದ ಕಾಮಗಾರಿ ಪೂರ್ಣಗೊಳಿಸಿ ಒಂದು 2-2.5 ತಿಂಗಳಲ್ಲಿ ನಾವು ಪಂಪ್ಗಳನ್ನು ಚಾಲು ಮಾಡಿ ಟ್ರಯಲ್ ರನ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇನಾಗ್ರೇಷನ್ ಮಾಡಲಿಕ್ಕೆ ಒಂದು ಹೆಜ್ಜೆಯನ್ನು ಮುಂದಿಡ್ತಾ ಇದ್ದೀವಿ. ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಸಚಿವ ಮಟ್ಟದ ಮಾತುಕತೆ ದೆಹಲಿಯಲ್ಲಿಂದು ನಡೆಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್, ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಮಾರಿಸ್ ಪೆನ್ ಹಾಗೂ ರಕ್ಷಣಾ ಸಚಿವ ಪೀಟರ್ ದಟನ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ 2+2 ಸಚಿವರ ಮಟ್ಟದ ಈ ಉದ್ಘಾಟನಾ ಸಂವಾದದ ಆತಿಥ್ಯವನ್ನು ಭಾರತ ವಹಿಸಿದೆ. ಕಳೆದ ವರ್ಷ ಜೂನ್ನಲ್ಲಿ ನಡೆದ ಭಾರತ ಆಸ್ಟ್ರೇಲಿಯಾ ನಾಯಕರ ವರ್ಚುವಲ್ ಶೃಂಗಸಭೆಯ ಸಮಗ್ರ ವ್ಯೂಹಾತ್ಮಕ ಸಹಭಾಗಿತ್ವದ ಹಿನ್ನೆಲೆಯಲ್ಲಿ ಭಾರತ ಆಸ್ಟ್ರೇಲಿಯಾ ದ್ವಿಪಕ್ಷೀಯ ಸಂಬಂಧಗಳ ಔನ್ನತ್ಯದ ಅನುಸಾರವಾಗಿ ಈ ಸಂವಾದ ನಡೆಸಲಾಯಿತು. ಸಭೆ ನಂತರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್, ಭಾರತ ಆಸ್ಟ್ರೇಲಿಯಾ बहुत ही सम्मान की बात है और इससे मुझे बेहद खुशी भी है. 2+2 डायलॉग इंडिया ऑस्ट्रेलिया कॉम्प्रिहेंसिव स्ट्रेटेजिक पार्टनरशिप के महत्व को दर्शाता है. भारत और ऑस्ट्रेलिया के बीच महत्वपूर्ण पार्टनरशिप है जो फ्री, ओपन, इंक्लूसिव और प्रॉस्परस इंडो पैसिफिक रीजन शेयर्ड विजन पर पूरी तरह से आधारित है. ಸಭೆ ನಂತರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್, ಭಾರತ ಆಸ್ಟ್ರೇಲಿಯಾ ಪ್ರಜಾಪ್ರಭುತ್ವ ದೇಶಗಳಾಗಿದ್ದು ಎರಡೂ ದೇಶಗಳ ಸಮಾನ ಹಿತಾಸಕ್ತಿಯು ಇಡೀ ಪ್ರಾಂತ್ಯದ ಶಾಂತಿ ಮತ್ತು ಸಮೃದ್ಧತೆಯಲ್ಲಿ ಅಡಗಿದೆ. ಭಾರತ ಪೆಸಿಫಿಕ್ ಪ್ರಾಂತ್ಯದ ಮುಕ್ತ ಮತ್ತು ಸಮೃದ್ಧತೆಯ ದೃಷ್ಟಿಕೋನದ ಮೇಲೆ ಎರಡೂ ದೇಶಗಳ ಪ್ರಮುಖ ಪಾಲುದಾರಿಕೆ ನಿಂತಿದೆ. ಇಂದಿನ ಮಾತುಕತೆಯಲ್ಲಿ ರಕ್ಷಣಾ ಸಹಕಾರಕ್ಕೆ ವಿವಿಧ ಸಾಂಸ್ಥಿಕ ಕಾರ್ಯಚೌಕಟ್ಟುಗಳು, ಕೋವಿಡ್ ವಿರುದ್ಧದ ಹೋರಾಟದಲ್ಲಿ ಸಹಕಾರ, ಆಫ್ಘಾನಿಸ್ತಾನ ಕುರಿತ ಅಭಿಪ್ರಾಯ ವಿನಿಮಯ, ಭಾರತ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಸಾಗರ ಭದ್ರತೆ ಮತ್ತಿತರ ವಿಷಯಗಳನ್ನು ಚರ್ಚಿಸಲಾಯಿತು ಎಂದರು. और अन्य संबंधित विषयों पर विचारों का आदान प्रदान भी किया है. ಎಸ್ ಜೈಶಂಕರ್, ವಿಶ್ವದಲ್ಲಿ ಸಮಕಾಲೀನ ಪ್ರಸ್ತುತತೆ ಕಾಯ್ದುಕೊಳ್ಳಲು ಭಾರತ ಮತ್ತು ಆಸ್ಟ್ರೇಲಿಯಾ ಸ್ವಾಭಾವಿಕ ಬಾಂಧವ್ಯ ಹೊಂದಿವೆ. ಎರಡೂ ದೇಶಗಳ ನಡುವಿನ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಗಾಗಿ ಸಂಬಂಧಗಳು ವೃದ್ಧಿಗೊಳ್ಳುತ್ತಿವೆ. ಸುರಕ್ಷಿತ ಜಾಗತಿಕ ಪೂರೈಕೆ ಸರಪಳಿಗಾಗಿ ಎರಡೂ ದೇಶಗಳು ತಮ್ಮ ಬದ್ಧತೆಯನ್ನು ಪ್ರತಿಪಾದಿಸಿವೆ. ಕೋವಿಡ್ ಸವಾಲುಗಳನ್ನು ಎದುರಿಸಲು ಅನುಭವ ಮತ್ತು ಸಮನ್ವಯತೆಯ ಕೋವಿಡ್ ಸಾಂಕ್ರಾಮಿಕ ವೇಳೆ ಈ ಸಭೆ ನಡೆಯುತ್ತಿದೆ. ಎರಡೂ ದೇಶಗಳು ಭೌಗೋಳಿಕವಾಗಿ ಸಮಾನತೆಯನ್ನು ಹೊಂದಿದ್ದು ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಕಾಪಾಡಲು ದ್ವಿಪಕ್ಷೀಯವಾಗಿ ಸೂಕ್ತವಾಗಿ ಸ್ಪಂದಿಸಬೇಕಾಗಿದೆ ಎಂದರು. Decentralized globalization, strategic autonomy, and a sharper sense of national security are some of the relevant outcomes. We also underlined our commitment to creating secure and resilient global supply chains. We welcomed the renewed vigor with which both sides are now engaging on trade issues to fully expedite the complementarities between us. ಸಭೆಯ ನಂತರ ಮಾರಿಸ್ ಪೆನ್ ಹಾಗೂ ಪೀಟರ್ ದಟನ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು. ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ತಮ್ಮ ಸ್ಥಾನಕ್ಕೆ ಇಂದು ರಾಜೀನಾಮೆ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ಅವರು ರಾಜ್ಯಪಾಲ ಆಚಾರ್ಯ ದೇವವ್ರತ ಅವರಿಗೆ ಸಲ್ಲಿಸಿದರು. ರಾಜೀನಾಮೆ ಕುರಿತು ಪ್ರತಿಕ್ರಿಯಿಸಿರುವ ವಿಜಯ್ ರೂಪಾನಿ, ಗುಜರಾತ್ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಲು ತಮಗೆ ಅವಕಾಶ ನೀಡಿದ್ದಕ್ಕಾಗಿ ಬಿಜೆಪಿಗೆ ಧನ್ಯವಾದ ಸಲ್ಲಿಸುತ್ತಿದ್ದೇನೆ. ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ರಾಜ್ಯದ ಅಭಿವೃದ್ಧಿಗಾಗಿ ಸೇವೆ ಸಲ್ಲಿಸುವ ಅವಕಾಶಗಳು ತಮಗೆ ದೊರೆತಿತ್ತು ಎಂದು ಹೇಳಿದ್ದಾರೆ. ಬಿಜೆಪಿ ಹಿರಿಯ ನಾಯಕರಾದ ವಿಜಯ್ ರೂಪಾನಿ 2016ರ ಆಗಸ್ಟ್ನಿಂದ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ.
ನೆರೆ ರಾಜ್ಯ ಕೇರಳದಲ್ಲಿ ಕೊರೋನಾ ಸೋಂಕು ಮತ್ತು ನಿಫಾ ಸೋಂಕು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿ ರಾಜ್ಯದ ಪೊಲೀಸರು ಮತ್ತು ಆರೋಗ್ಯ ಇಲಾಖೆ ಕಟ್ಟೆಚ್ಚರ ವಹಿಸಿದೆ. ರಾಜ್ಯದಿಂದ ಕೇರಳಕ್ಕೆ ತೆರಳುವ ಪ್ರಯಾಣಿಕರು ಮತ್ತು ಅಲ್ಲಿಂದ ರಾಜ್ಯಕ್ಕೆ ಆಗಮಿಸುವ ಪ್ರಯಾಣಿಕರನ್ನು ಸಂಪೂರ್ಣವಾಗಿ ತಪಾಸಣೆಗೆ ಒಳಪಡಿಸಲಾಗುತ್ತಿದೆ. ಜೊತೆಗೆ ಅಕ್ಟೋಬರ್ ಅಂತ್ಯದವರೆಗೆ ಕರ್ನಾಟಕದಿಂದ ಕೇರಳಕ್ಕೆ, ಕೇರಳದಿಂದ ಕರ್ನಾಟಕಕ್ಕೆ ಪ್ರಯಾಣಿಕರು, ಉದ್ಯೋಗಿಗಳು ಬರದಂತೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ತಾಲೂಕಿನ ಬಾವಲಿ ಚೆಕ್ಪೋಸ್ಟ್ ಸುತ್ತಮುತ್ತ ಇರುವ ಗ್ರಾಮ ಹಾಡಿಗಳಲ್ಲಿ ಕರಪತ್ರ ಹಂಚುವ ಜೊತೆಗೆ ಗಡಿ ಭಾಗದಲ್ಲಿ ವಾಹನ ಸವಾರರ ತಪಾಸಣೆ ಸೇರಿದಂತೆ ಇನ್ನಿತರೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ನಿರಂತರವಾಗಿ ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಎಚ್ಡಿ ಕೋಟೆ ಆರೋಗ್ಯಾಧಿಕಾರಿ ಡಾ ರವಿಕುಮಾರ್ ಟಿ, ಕೇರಳದಲ್ಲಿ ನಿಫಾ ಸೋಂಕು ಹೆಚ್ಚಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಗಡಿ ಭಾಗದಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ವಿದ್ಯಾರ್ಥಿಗಳು ಹಾಗೂ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರಿಗೆ ತುರ್ತು ಸಂದರ್ಭದಲ್ಲಿ ಮಾತ್ರ ಪ್ರಯಾಣ ಬೆಳೆಸಲು ಅವಕಾಶ ಮಾಡಿಕೊಡಲಾಗಿದೆ. ಸಾರ್ವಜನಿಕರು ಮತ್ತು ಉದ್ಯೋಗಿಗಳಿಗೆ ಸಂಚಾರ ನಿರ್ಬಂಧಿಸಲಾಗಿದೆ ಎಂದರು. ಮಾಮೂಲಿ ತುಂಬಾ ತುರ್ತು ಮೆಡಿಕಲ್ ಎಮರ್ಜೆನ್ಸಿ ಅವು ಇವು ಸಣ್ಣ ಪುಟ್ಟವಿದ್ರೆ ಅವರಿಗೆ ನೆಗೆಟಿವ್ ರಿಪೋರ್ಟ್ 72 ಅವರ್ಸ್ ಒಳಗಿರೋಂಥ ಮಾಹಿತಿಯನ್ನು ಪಡೆದು ಅವರನ್ನು ನಾವು ಬಿಡ್ತಾ ಇದ್ದೀವಿ. ಸೊ ಇನ್ನು ಉಳಿದಂತೆ ಎಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ತಾಲೂಕು ಆಡಳಿತ ತಗೋತಾ ಇದೆ. ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕೆಎಚ್ ಪ್ರಸಾದ್, ಕೇರಳದಲ್ಲಿ ಸೋಂಕು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಗಡಿ ಭಾಗದ ಜನರಲ್ಲಿ ಜಾಗೃತಿ ಮೂಡಿಸುವ ಜೊತೆಗೆ ಲಸಿಕಾ ಅಭಿಯಾನವನ್ನು ಚುರುಕುಗೊಳಿಸಲಾಗಿದೆ ಎಂದು ತಿಳಿಸಿದರು. ಅಂಥವ್ರನ್ನ RT-PCR ಟೆಸ್ಟ್ ಮಾಡೋದ್ರ ಮೂಲಕ ನಾವು ಹೊರಗೆ ಬಿಡ್ತಾ ಇದ್ದೇವೆ. ಇದನ್ನು ಸಹಕರಿಸಬೇಕು. ಕೇರಳಗೆ ತಾವೇನಾದ್ರು ವಿಸಿಟ್ ಮಾಡಬೇಕು ಅಂತ ಇದ್ದರೆ ಅಕ್ಟೋಬರ್ 31ವರೆಗೂ ಕೂಡ ತಾವು ಕೇರಳಗೆ ವಿಸಿಟ್ ಮಾಡಬಾರ್ದು. ಇದರ ಸರ್ಕಾರ ನಿರ್ಬಂಧವನ್ನು ಹೇರಿದೆ ಅನ್ನೋದನ್ನು ತಮ್ಮ ಎಲ್ಲರ ಗಮನಕ್ಕೆ ತರಬೇಕು. ಈಗ ಕೇರಳದಲ್ಲಿ ನಿಫಾ ವೈರಸ್ ಕೂಡ ಒಂದು ಪ್ರಕರಣ ಕಂಡುಬಂದು ಪಾಸಿಟಿವ್ ಆಗಿ ಒಂದು ಸಾವು ದೃಢಪಟ್ಟಿದೆ. ಸೊ ಅದಕ್ಕೂ ಕೂಡ ಇದೇ ಕ್ರಮವನ್ನು ನಾವು ಅನುಸರಿಸ್ತಾ ಇದ್ದೀವಿ. ಯಾವುದೇ ಪ್ರಯಾಣಿಕರು ಅತ್ಯಂತ ತುರ್ತು ಸಂದರ್ಭ ಬಂದರೂ ಕೂಡ ಅವರಿಗೆ ಜ್ವರ ಟೆಸ್ಟ್ ಮಾಡಿ, ಒಂದು ಸ್ಕ್ಯಾನ್ ಮಾಡಿ, ಫೀವರ್ ಸ್ಕ್ಯಾನ್ ಮಾಡಿ ಈ RT-PCR ಮೂಲಕ ಬಿಡ್ತಾ ಇದ್ದೀವಿ. ಹಾಗಾಗಿ ಸಂಪೂರ್ಣ ನಿರ್ಬಂಧವನ್ನು ಕೂಡ ನಾವು ಹೇರಿದ್ದೀವಿ. 3 ದಿನ ಕರ್ನಾಟಕ ಭೇಟಿಗಾಗಿ ಆಗಮಿಸಿರುವ ನ್ಯಾಷನಲ್ ಕೆಡೆಟ್ ಕೋರ್ ಎನ್ಸಿಸಿ ರಾಜ್ಯ ಮಹಾನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ತರುಣ್ ಕುಮಾರ್ ಐಚ್ ಅವರು ಇಂದು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಬಳಿಕ ಅವರು ಪ್ರಸಕ್ತ ವರ್ಷದಲ್ಲಿ ಉತ್ತಮ ಸಾಧನೆ ಮಾಡಿದ ಕೆಡೆಟ್ಗಳಿಗೆ ಎನ್ಸಿಸಿ ಕಮಾಂಡೆಂಟ್ ಕಾರ್ಡ್ ಮತ್ತು ಪದಕಗಳನ್ನು ನೀಡಿ ಗೌರವಿಸಿದರು. ನಂತರ ಹೊಸ ಶಿಕ್ಷಣ ನೀತಿಯಡಿ ಎನ್ಸಿಸಿಯನ್ನು ಒಂದು ಭಾಗವನ್ನಾಗಿ ಪರಿಗಣಿಸಲು ಚಿಂತನೆ ನಡೆಸಲಾಗಿದೆ. ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಎನ್ಸಿಸಿ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತದೆ. ಭವಿಷ್ಯದ ಪ್ರಜೆಗಳನ್ನು ಸೃಷ್ಟಿಸಲು ಎನ್ಸಿಸಿ ಒಂದು ಉತ್ತಮ ವೇದಿಕೆಯಾಗಿದೆ ಎಂದರು. जो कि अभी तक नहीं मिला है. लड़कियों का संख्या बढ़ गई है और उनका परसेंटेज तकरीबन 33% हो गया है और हम चाहते हैं कि ये 33% को और भी आगे बढ़ाया जाए. ಕೇಂದ್ರ ಯುವಜನ ಸೇವಾ ಮಂತ್ರಾಲಯ, ನೆಹರು ಯುವ ಕೇಂದ್ರ ವತಿಯಿಂದ ಎನ್ಎಸ್ಎಸ್, ಎನ್ಸಿಸಿ ಸೇರಿದಂತೆ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಫಿಟ್ ಇಂಡಿಯಾ ಫ್ರೀಡಂ ರನ್ 2.0 ಇಂದು ಆಯೋಜಿಸಲಾಗಿತ್ತು. ನೂರಾರು ವಿದ್ಯಾರ್ಥಿಗಳು ಜಾಥಾದಲ್ಲಿ ಪಾಲ್ಗೊಂಡು ದೇಶದ ಐಕ್ಯತೆ, ಸಾರ್ವಭೌಮತೆ ಕುರಿತು ಅರಿವು ಮೂಡಿಸಿದರು. ನೆಹರು ಯುವ ಕೇಂದ್ರದ ಕಾರ್ಯಕ್ರಮ ಸಂಯೋಜನಾಧಿಕಾರಿ ಎಂ ರಮೇಶ್, ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಪೂರ್ಣಗೊಳ್ಳುತ್ತಿರುವ ಸಂದರ್ಭದಲ್ಲಿ ಫಿಟ್ ಇಂಡಿಯಾ ಓಟ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಮೂಲಕ ದೇಶದ ಜನರಲ್ಲಿ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸಲಾಗುತ್ತಿದೆ ಎಂದರು. September 2021. This is main intention is we are getting independence completed 75 years. Every youth and family members must and should their daily lives in running and fitness activities. It is very important, essential.
ಪ್ರಾಧ್ಯಾಪಕಿ ಹಾಗೂ ಎನ್ಸಿಸಿ ಅಧಿಕಾರಿ ದೀಪ, ಇಂತಹ ಕಾರ್ಯಕ್ರಮಗಳು ದೇಶದ ಉದ್ದಗಲಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯಬೇಕು. ಆ ಮೂಲಕ ಸ್ವಾತಂತ್ರ್ಯೋತ್ಸವದ ಅರಿವು ಮೂಡಿಸಲು ಸಹಕಾರಿಯಾಗಲಿದೆ ಎಂದರು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಫಿಟ್ ಇಂಡಿಯಾ ಮೂವ್ಮೆಂಟ್ ರನ್ ಅನ್ನು ಹಮ್ಮಿಕೊಂಡಿದ್ದೀವಿ. ಫಿಟ್ ಇಂಡಿಯಾ ಮೂವ್ಮೆಂಟ್ ರನ್ ಇಡೀ ದೇಶದೆಲ್ಲೆಡೆ ಹಮ್ಮಿಕೊಂಡಿದ್ದಾರೆ. ಸಾಗರದಲ್ಲಿ ಇವತ್ತು ಫಿಟ್ ಇಂಡಿಯಾ ಮೂವ್ಮೆಂಟ್ ರನ್ ನಡೀತಾ ಇದೆ. ಈ ರೀತಿಯಾದ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಸರ್ಕಾರ ಹಮ್ಮಿಕೋಬೇಕು. ಇದರಿಂದ ನಮ್ಮ ದೇಶದ ಐಕ್ಯತೆಯನ್ನು ನಾವು ಸಾರಿ ಸಾರಿ ಹೇಳ್ತಾ ಇದ್ದೀವಿ. ಸ್ಥಳೀಯ ಶಾಸಕ ಹರತಾಳು ಹಾಲಪ್ಪ ಫಿಟ್ ಇಂಡಿಯಾ ಫ್ರೀಡಂ ರನ್ ಅನ್ನು ಇಂದು ಸಾಗರದಲ್ಲಿ ಆಯೋಜಿಸುವ ಮೂಲಕ ವಿದ್ಯಾರ್ಥಿಗಳು ಮತ್ತು ಯುವ ಜನರಲ್ಲಿ ಸ್ವಾತಂತ್ರ್ಯ, ದೇಶದ ಐಕ್ಯತೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮನದಟ್ಟು ಮಾಡಿಕೊಡಲಾಗುತ್ತದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ನಮ್ಮೂರಿನಲ್ಲಿ ಕಳಿಸ್ತಿದ್ದಾರೆ. ಫಿಟ್ ಇಂಡಿಯಾ, ಆರೋಗ್ಯ ಭಾರತ, ಸುಭದ್ರ ಭಾರತ, ಏಕ ಭಾರತ, ಏಕ ರಾಷ್ಟ್ರಧ್ವಜ, ಏಕ ರಾಷ್ಟ್ರಗೀತೆ, ಒಂದೇ ರಾಷ್ಟ್ರಗೀತೆ, ಈ ಥರ ಉದ್ದೇಶವನ್ನು ಯುವಜನರಲ್ಲಿ 75ನೇ ವರ್ಷದ ಸ್ಮರಣೆ ಮಾಡ್ತಕ್ಕಂಥ ಮತ್ತು ಅವರಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ರಾಷ್ಟ್ರದಾದ್ಯಂತ ನಡೆಯುತ್ತದೆ. ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವು ಒಂದು. ತಾಯ್ನೆಲವನ್ನು ವಿದೇಶಿ ಆಡಳಿತದ ಕಪ್ಪಿ ಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ವರದಿಯ ಸರಣಿ ಆಕಾಶವಾಣಿ ರಾಷ್ಟ್ರೀಯ ಸುದ್ದಿ ವಿಭಾಗದ ಸಹಕಾರದೊಂದಿಗೆ ಇಲ್ಲಿದೆ ಒಂದು ವರದಿ. ಬ್ರಿಟಿಷರ ಆರ್ಥಿಕ ನೀತಿಗಳು ಭಾರತದ ಹಿತದೃಷ್ಟಿಯಿಂದಲ್ಲ ಎಂದು ಧೈರ್ಯದಿಂದ ಖಂಡಿಸಿದ ಮುಂಚೂಣಿ ನಾಯಕರಲ್ಲಿ ಹಿರಿಯ ರಾಷ್ಟ್ರೀಯವಾದಿ ದಾದಾಭಾಯಿ ನವರೋಜಿಯೊಬ್ಬರು. 1825 ಸೆಪ್ಟೆಂಬರ್ 4ರಂದು ಬಾಂಬೆಯಲ್ಲಿ ದಾದಾಭಾಯಿ ನವರೋಜಿ ಜನಿಸಿದರು. ಭಾರತದ ಪಿತಾಮಹ, ಭಾರತದ ಅಘೋಷಿತ ರಾಯಭಾರಿ ಎಂದು ಜನ ಅವರನ್ನು ಪ್ರೀತಿಯಿಂದ ಕರೆದಿದ್ದಾರೆ. ದಾದಾಭಾಯಿ ನವರೋಜಿ ಯುನೈಟೆಡ್ ಕಿಂಗ್ಡಮ್ನ ಹೌಸ್ ಆಫ್ ಕಾಮನ್ಸ್ನಲ್ಲಿ ಲಿಬರಲ್ ಪಕ್ಷವನ್ನು 1892ರಿಂದ 95ರವರೆಗೆ ಪ್ರತಿನಿಧಿಸಿದರು. ಬ್ರಿಟನ್ ಸಂಸದರಾದ ಏಷ್ಯಾದ ಮೊದಲ ವ್ಯಕ್ತಿ, ನ್ಯಾಯ ನಿಷ್ಠುರತೆಗೆ ಹೆಸರಾದವರು, ಬ್ರಿಟಿಷರು ಅನುಸರಿಸುತ್ತಿದ್ದ ಆರ್ಥಿಕ ನೀತಿಯ ದುಷ್ಪರಿಣಾಮಗಳನ್ನು ನೇರವಾಗಿ ವಿವರಿಸಿದವರು ದಾದಾಭಾಯಿ. ಭಾರತದಲ್ಲಿನ ಪರಿಸ್ಥಿತಿ, ಪರಕೀಯ ಆಡಳಿತ ಮತ್ತು ರಾಜರ ಆಡಳಿತದ ವೈಖರಿ ಇವೆಲ್ಲವನ್ನು ನವರೋಜಿ 1893ರ ಹೌಸ್ ಆಫ್ ಕಾಮನ್ಸ್ನಲ್ಲಿ ಮಂಡಿಸಿದ್ರು. ಭಾರತದಲ್ಲಿ ತೆರಿಗೆ ಕುರಿತು ಹಲವೆಡೆ ಭಾಷಣ ಮಾಡಿದ್ದರು. ರಾಯಲ್ ಕಮಿಷನ್ನ ಭಾರತೀಯ ಆರ್ಥಿಕ ಉಸ್ತುವಾರಿ ಸದಸ್ಯರನ್ನಾಗಿ ಅವರನ್ನು ನೇಮಕ ಮಾಡಲಾಯಿತು. 1886, 1893 ಮತ್ತು 1906ರಲ್ಲಿ ಭಾರತೀಯ ಕಾಂಗ್ರೆಸ್ನ ವಾರ್ಷಿಕ ಸಭೆಗಳ ಅಧ್ಯಕ್ಷತೆಯನ್ನು ನವರೋಜಿ ವಹಿಸಿದ್ರು. ಅವರನ್ನು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಅತಿ ಪ್ರಮುಖರಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿದೆ. ಬಾಲಗಂಗಾಧರ್ ತಿಲಕ್, ಗೋಪಾಲಕೃಷ್ಣ ಗೋಖಲೆ, ಮೋಹನ್ ದಾಸ್ ಕರಮಚಂದ ಗಾಂಧಿ ಇವರೆಲ್ಲರಿಗೂ ದಾದಾಭಾಯಿ ನವರೋಜಿ ಮಾರ್ಗದರ್ಶಿ. ಸೆಪ್ಟೆಂಬರ್ 4 ಮತ್ತೊಬ್ಬ ವೀರ ಸ್ವಾತಂತ್ರ್ಯ ಹೋರಾಟಗಾರ ಭೂಪೇಂದ್ರನಾಥ್ ದತ್ತ ಅವರು ಹುಟ್ಟಿದ ದಿನ. ವಿವೇಕಾನಂದರ ಸೋದರರಾದ ಅವರು 1880ರಲ್ಲಿ ಕಲ್ಕತ್ತಾದಲ್ಲಿ ಜನಿಸಿದರು. ಬ್ರಹ್ಮ ಸಮಾಜನ ವಿಚಾರಧಾರೆಗಳಿಂದ ಆಕರ್ಷಿತರಾಗಿದ್ದ ಅವರು ಜಾತಿ ಮುಕ್ತ ಸಮಾಜ, ಒಂದೇ ದೇವರು ಸೇರಿ ಹಲವು ಬ್ರಹ್ಮ ಸಮಾಜದ ತತ್ವಗಳನ್ನು ಆಚರಣೆಗೆ ತರಲು ಶ್ರಮಿಸಿದರು. 1902ರಲ್ಲಿ ಬೆಂಗಾಲ್ ರೆವಲ್ಯೂಷನರಿ ಸೊಸೈಟಿ ರೂವಾರಿಯಾದ ಪ್ರಮಥನಾಥ ಮಿಶ್ರಾ ಜೊತೆಗೂಡಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು. 1906ರಲ್ಲಿ ಜುಗಾಂತರ್ ಪತ್ರಿಕೆಯ ಸಂಪಾದಕರಾಗಿ, ನಂತರ ರೆವಲ್ಯೂಷನರಿ ಪಾರ್ಟಿಯ ಅಧಿಕೃತ ವಕ್ತಾರರಾದರು. 1907ರಲ್ಲಿ ದೇಶದ್ರೋಹ ಆಪಾದನೆಯ ಮೇಲೆಗೆ ಅವರನ್ನು ಬಂಧಿಸಲಾಯಿತು. 1908ರಲ್ಲಿ ಬಿಡುಗಡೆಯಾದ ನಂತರ ಉನ್ನತ ವ್ಯಾಸಂಗಕ್ಕೆಂದು ಅಮೆರಿಕಾಗೆ ತೆರಳಿದ ಅವರು ಕ್ಯಾಲಿಫೋರ್ನಿಯಾದಲ್ಲಿ ಗದರ್ ರಕ್ಷಾ ಸೇರಿದರು. ಪ್ರಥಮ ವಿಶ್ವ ಮಹಾಯುದ್ಧ ಸಂದರ್ಭದಲ್ಲಿ ಜರ್ಮನಿಗೆ ಪಯಣ ಬೆಳೆಸಿ ಅಲ್ಲಿ ಬಂಡಾಯಗಳಲ್ಲಿ ಪಾಲ್ಗೊಳ್ಳುತ್ತಾ ರಾಜಕೀಯ ಚಟುವಟಿಕೆಗಳಲ್ಲಿ ನಿರತರಾದರು. 1916ರಲ್ಲಿ ಬರ್ಲಿನ್ನಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಕಮಿಟಿಯ ಕಾರ್ಯದರ್ಶಿಯಾದರು. ಭಾರತೀಯ ಸಂಸ್ಕೃತಿ, ಸಮಾಜದ ಬಗ್ಗೆ ಹಲವಾರು ಪುಸ್ತಕ ಬರೆದಿರುವ ಇವರು ಸಹೋದರ ವಿವೇಕಾನಂದರ ಬಗ್ಗೆ ಸ್ವಾಮಿ ವಿವೇಕಾನಂದ ಪೇಟ್ರಿಯಾಟ್, ಪ್ರಾಫೆಟ್ ಎಂಬ ಕೃತಿ ರಚನೆಯನ್ನೂ ಮಾಡಿದ್ದಾರೆ. ಜೀವನದುದ್ದಕ್ಕೂ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಹರಿಯಾಣದ ಕೇಸರಿ ಪಂಡಿತ್ ನೇಕಿರಾಮ್ ಶರ್ಮಾ ಅವರ ಜನ್ಮದಿನವು ಸೆಪ್ಟೆಂಬರ್ 4.
ಗೋಖಲೆ, ತಿಲಕ್, ಪಂಜಾಬ್ ಕೇಸರಿ ಲಾಲಾ ಲಜಪತ್ ರಾಯ್, ಮಹಾತ್ಮ ಪಂಡಿತ್, ಮದನ್ ಮೋಹನ್ ಮಾಳವೀಯ ಇವರೆಲ್ಲರ ಚಿಂತನೆಗಳಿಂದ ಅವರು ಪ್ರಭಾವಿತರಾಗಿದ್ದರು. ಲೋಕಮಾನ್ಯ ತಿಲಕ್ ಅವರನ್ನು 6 ವರ್ಷಗಳ ಕಾಲ ಕಠಿಣ ಶಿಕ್ಷೆಗೆ ಗುರಿಪಡಿಸಿದಾಗ ಕೇಸರಿ ಪಂಡಿತ್ ನೇಕಿರಾಮ್ ಶರ್ಮಾ ಬ್ರಿಟಿಷರು ಭಾರತದಿಂದ ತೊಲಗುವವರೆಗೂ ಶಾಂತಿಯಿಂದ ಇರಲಾರೆ ಎಂದು ಪ್ರತಿಜ್ಞೆ ಮಾಡಿದ್ದರು. 1919ರಲ್ಲಿ ಮುಂಬೈ ಕಾಂಗ್ರೆಸ್ನಲ್ಲಿ ಮಹಾತ್ಮ ಗಾಂಧಿಯವರನ್ನು ಭೇಟಿಯಾದ ನಂತರ ರೌಲತ್ ಕಾಯ್ದೆ ವಿರುದ್ಧದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಉಪ್ಪಿನ ಸತ್ಯಾಗ್ರಹ, ಅಸಹಕಾರ ಚಳುವಳಿ, ಭಾರತ ಬಿಟ್ಟು ತೊಲಗಿ ಈ ಎಲ್ಲ ಹೋರಾಟಗಳಲ್ಲೂ ಅವರು ಭಾಗವಹಿಸಿದ್ದರು. ರಲ್ಲಿ ಸ್ವಾಮಿ ವಿವೇಕಾನಂದರು ಶಿಕಾಗೋದಲ್ಲಿ ಮಾಡಿದ ಭಾಷಣ ಎಂದಿಗೂ ಇಡೀ ಪ್ರಪಂಚಕ್ಕೆ ಸ್ಫೂರ್ತಿಯಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರ ಭಾಷಣಕ್ಕೆ 128 ವರ್ಷಗಳು ತುಂಬಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಭಾಷಣ ಪ್ರಪಂಚದಲ್ಲಿ ಅತ್ಯಂತ ಪ್ರಬಲ ಭಾಷಣವೆನಿಸಿದೆ. ಇಡೀ ವಿಶ್ವಕ್ಕೆ ಮಾನವೀಯತೆ ಹಾಗೂ ಆಧ್ಯಾತ್ಮಿಕತೆ ಸಂದೇಶ ಸಾರಿದ ವಿವೇಕಾನಂದರು 100 ವರ್ಷಗಳ ಹಿಂದೆಯೇ ಅನೇಕ ಮಹಾಪುರುಷರಿಗೆ ಸ್ಫೂರ್ತಿಯಾಗಿದ್ದರು ಎಂದರು. ಯುವಕರಿಗೆ ಅವರ ಸಿದ್ಧಾಂತ ಮತ್ತು ತತ್ವಗಳು ಸದಾ ಸ್ಫೂರ್ತಿಯಾಗಿವೆ. ಸ್ವಾಮಿ ವಿವೇಕಾನಂದರು ಕೇವಲ ಪ್ರಾಚೀನ ಸಂಸ್ಕೃತಿ ಮತ್ತು ನಾಗರಿಕತೆ ಬಗ್ಗೆ ಮಾತ್ರ ಬೆಳಕು ಚೆಲ್ಲದೆ ಪ್ರಪಂಚದ ಸಮಕಾಲೀನ ವಿಷಯಗಳಿಗೂ ಪ್ರಾಮುಖ್ಯತೆ ನೀಡುತ್ತಿದ್ದರು. ಅವರ ಭಾಷಣಗಳು ಮತ್ತು ಚಿಂತನೆಗಳಿಗೆ ಜಾಗತಿಕ ಗೌರವವಿದೆ ಎಂದರು. ವಿವೇಕಾನಂದರ ದೂರದೃಷ್ಟಿ ಮತ್ತು ಆಶಯಗಳಂತೆ ಕೇಂದ್ರ ಸರ್ಕಾರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಮಂತ್ರದಂತೆ ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯುತ್ತಿದೆ. ಯುವಜನತೆ ಶಿಕ್ಷಣ, ಕ್ರೀಡೆ ಮತ್ತು ಆವಿಷ್ಕಾರಗಳಲ್ಲಿ ಮುಂದುವರಿಯಲು ವಿಶೇಷ ಪ್ರೋತ್ಸಾಹ ನೀಡುತ್ತಿದೆ. ಇತ್ತೀಚಿನ ಒಲಿಂಪಿಕ್ಸ್ ಮತ್ತು ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತೀಯ ಕ್ರೀಡಾಪಟುಗಳು ಹೆಚ್ಚಿನ ಪದಕಗಳನ್ನು ಗೆದ್ದು ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಎಂದರು. ಸ್ವಾಮಿ ವಿವೇಕಾನಂದ was a spiritual giant. He was a globally respected thinker and icon whose ideas continue to shape our ideals even today. Prime Minister Modi has led the nation upon a journey towards Atmanirbhar Bharat. Modi ji's vision and mantra of Sabka Saath, Sabka Vikas, Sabka Vishwas and Sabka Prayas embodies and encapsulates the thoughts of Swami Vivekananda ji. The mantra will enable us to accelerate and achieve the vision of Atmanirbhar Bharat. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ಚುರುಕು, ಉತ್ತರ ಒಳನಾಡಿನಲ್ಲಿ ದುರ್ಬಲ, ಒಳನಾಡು ಮತ್ತು ಕರಾವಳಿಯ ಬಹುತೇಕ ಕಡೆ ಮಳೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕ್ಯಾಸಲ್ ರಾಕ್ನಲ್ಲಿ ಅತಿ ಹೆಚ್ಚು 9 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಕೊಲ್ಲೂರು 7, ಬ್ರಹ್ಮಾವರ, ತುಮರಿ 3, ಕದ್ರಾ, ಗೋಕರ್ಣ, ಭಟ್ಕಳ, ಸಿದ್ದಾಪುರ, ಶಿರಾಳಿ, ಬೆಳಗಾವಿ, ಲೋಂಡಾ, ಖಾನಾಪುರ, ಕೊಟ್ಟಿಗೆಹಾರ, ಅಗ್ರಹಾರ, ಕೋಣಂದೂರಿನಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಮುಂದಿನ 24 ಗಂಟೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಮಳೆ ಸಾಧ್ಯತೆ. ಗರಿಷ್ಠ 29, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನವೋದ್ಯಮಗಳ ಆವಿಷ್ಕಾರ ತಾಣ, ಎಲ್ಲಾ ಸಮುದಾಯದ ಸಬಲೀಕರಣಕ್ಕೆ ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ಮಾನವ ಪ್ರಾಣಿ ಸಂಘರ್ಷ ತಡೆಗೆ ಆದ್ಯತೆ, ಅರಣ್ಯೀಕರಣ ಹೆಚ್ಚಿಸಲು ಕಾರ್ಯಯೋಜನೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರಾಜ್ಯದ ನೀರಾವರಿ ಯೋಜನೆಗಳನ್ನು ಕಾನೂನಾತ್ಮಕವಾಗಿ ಇತ್ಯರ್ಥಪಡಿಸಲು ಕ್ರಮ, ಬಯಲು ಸೀಮೆ ಜಿಲ್ಲೆಗಳಿಗೆ ಶೀಘ್ರದಲ್ಲೇ ಕುಡಿಯುವ ನೀರು, ಗೋವಿಂದ ಕಾರಜೋಳ. ಭಾರತ ಆಸ್ಟ್ರೇಲಿಯಾದ ರಕ್ಷಣೆ, ವಿದೇಶಾಂಗ ಸಚಿವರ ಮಹತ್ವದ ಮಾತುಕತೆ, ಸಾಗರ ಭದ್ರತೆ, ಪರಸ್ಪರ ಪಾಲುದಾರಿಕೆಗೆ ಸಂಬಂಧಿ ಸಚಿವ ರಾಜನಾಥ್ ಸಿಂಗ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿ ಇರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೆ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.